ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೀಲು 24 ಕನ್ನಡ ಮತ್ತೊಂದು ನ್ಯೂ ಅಪ್ಡೇಟ್ ವಿಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ, ಇನ್ನುವರೆಗೂ ಹಣವನ್ನೇ ಬಂದಿಲ್ಲ ಅನ್ನೋ ಕಾಯ್ತಿರುವ ಮಹಿಳೆಯರಿಗೆ ಮತ್ತು ಪುರುಷರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು, ಬಂತು ಇದೀಗಲೇ ರಾಜ್ಯ ಸರ್ಕಾರ ಕಡೆಯಿಂದ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು, ಖಂಡಿತವಾಗಿ ಕನ್ಫರ್ಮ್ ಆಗಿ ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮತ್ತೆ ಹಣವನ್ನು ಜಮಾ ಮಾಡುತ್ತಾರಂತೆ. ಹೌದು, ಕೆಲವು ದಿನಗಳೇ ಹಿಂದೆನೇ ಕೂಡ ಕೊಟ್ಟಿದ್ದರು ಸ್ನೇಹಿತರೆ ಪಿಂಚಣಿದಾರರಿಗೆ ಹಣವನ್ನು ಜಮಾ ಮಾಡುತ್ತೇನಂತ. ಆದರೆ ಕನ್ಫರ್ಮ್ ಆಗಿ ಇವಾಗ ಸಿಕ್ಕಿದ್ರಿಂದ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಹೌದು, ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಇವಾಗಲೇ ಅನೌನ್ಸ್ ಆಗಿದೆ ಸ್ನೇಹಿತರೆ, ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಕನ್ಫರ್ಮ್ ಆಗಿ ಪ್ರತಿಯೊಬ್ಬರ ಹಣವನ್ನು ಜಮಾ ಮಾಡಬೇಕಂತೆ. ಹೌದು, ಮಹಿಳೆಯರೇ ಆಗಿರ್ಬೋದು ಮತ್ತು ಪುರುಷರೇ ಆಗಿರ್ಬೋದು, ಕನ್ಫರ್ಮ್ ಆಗಿ ಪಿಂಚಣಿದಾರರಿಗೆ ಮಾತ್ರ ಹಣವನ್ನು ಜಮಾ ಮಾಡುತ್ತಾರಂತೆ. ಉಳಿದಂಥ 14 ಜಿಲ್ಲೆಗಳಿಗೆ ಮಾತ್ರ. ಹೌದು ಸ್ನೇಹಿತರೆ, 14 ಜಿಲ್ಲೆಗಳಿಗೆ ಮಾತ್ರ ಉಳಿದಂಥ ಪಿಂಚಣಿದಾರರ ಹಣವನ್ನು ಜಮಾ ಮಾಡುತ್ತಾರಂತೆ. ಹೌದು, ಖಂಡಿತವಾಗಿ ಕೆಲವರಿಗೆ 1 ತಿಂಗಳಿನ ಹಣವನ್ನು ಜಮಾ ಆಗಬೇಕು ಮತ್ತು ಇನ್ನು ಕೆಲವರಿಗೆ 2 ತಿಂಗಳಿನ ಹಣವನ್ನು ಕೂಡ ಜಮಾ ಆಗಬೇಕು ಮತ್ತು ಇನ್ನು ಕೆಲವರಿಗೆ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಆಗಬೇಕು. ಹೌದು, ಖಂಡಿತವಾಗಿ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಪ್ರಧಾನಮಂತ್ರಿ ಆಗಿರುವಂಥ ಶ್ರೀ ಮೋದಿ ಸರ್ ಅವರು ಕೂಡ ಕನ್ಫರ್ಮ್ ಆಗಿ ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ತಪ್ಪಾಗಲ್ಲ. ಹೌದು, ಖಂಡಿತವಾಗಿ 1 ತಿಂಗಳಿಗೆ ಎಷ್ಟು ಸಾವಿರ ಹಣವನ್ನು ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ 1 ತಿಂಗಳಿಗೆ 1,500 ಹಣವನ್ನು ಜಮಾ ಮಾಡುತ್ತಾರೆ. ಹಾಗಾದರೆ 2 ತಿಂಗಳಿಗೆ 3,000 ಹಣ ಆಯಿತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಕೆಲವರಿಗೆ 1 ತಿಂಗಳಿಗೆ 1,500 ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನು ಕೆಲವು ಪಿಂಚಣಿದಾರರಿಗೆ ಮಾತ್ರ 2 ತಿಂಗಳಿನ ಪೆಂಡಿಂಗ್ ಹಣ 3,000 ಹಣವನ್ನು ಕೂಡ ಜಮಾ ಆಗಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಕೆಲವರಿಗೆ 1,500 ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ 3,000 ಹಣವನ್ನು ಜಮಾ ಆಗುತ್ತೆ. ಹೌದು, ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಎಷ್ಟು ತಿಂಗಳಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಅಲ್ಲವೋ ಅಷ್ಟು ತಿಂಗಳಿನ ಪೆಂಡಿಂಗ್ ಹಣವನ್ನು ಕನ್ಫರ್ಮ್ ಆಗಿ ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ. ಹೌದು ಸ್ನೇಹಿತರೆ, ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಸಿಕ್ಕಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತು ಅದರಲ್ಲಿ ಕೂಡ ಅಂಗವಿಕಲರಿಗೆ ಅಂತ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅಂಗವಿಕಲರಿಗೆ ಕೂಡ ಕನ್ಫರ್ಮ್ ಆಗಿ 2 ತಿಂಗಳಿನ ಪೆಂಡಿಂಗ್ ಹಣವನ್ನೇ ಬಿಡುಗಡೆ ಮಾಡಿರಲಿಲ್ಲ. ಆದರೆ ಆ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಇವಾಗಲೇ ಜಮಾ ಅಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡಬೇಕು ಮತ್ತು ಉಳಿದಂಥ 14 ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಜಿಲ್ಲೆಗಳ ಹೆಸರೇನು ಮತ್ತು ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಹೌದು, ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ಬರಲಿ ನಿಮಗೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಇದಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಇದಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಉಳಿದಂಥ 14 ಜಿಲ್ಲೆಗಳ ಹೆಸರೇನು ಮತ್ತು ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಉಳಿದಂಥ ಕನ್ಫರ್ಮ್ ಡೇಟ್ ಯಾವುದು ಅಂತ ಕೂಡ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಆಗಿರ್ಬೋದು ಮತ್ತು ಅಂಗವಿಕಲರಿಗೆ ಆಗಿರ್ಬೋದು ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಂತ ಇವಾಗಲೇ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಅಂಗವಿಕಲರ ಮಾಹಿತಿ ಕೇಳೋದಾದ್ರೆ ಸ್ನೇಹಿತರೆ, ಅಂಗವಿಕಲರಿಗೆ ಕನ್ಫರ್ಮ್ ಆಗಿ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿಲ್ಲ. ಆದ್ದರಿಂದ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಅಂಗವಿಕಲರಿಗೆ ಮಾತ್ರ ಸಂಪೂರ್ಣದ 2 ತಿಂಗಳಿನ ಪೆಂಡಿಂಗ್ ಹಣವನ್ನು 3,000 ಹಣವನ್ನು ಅವರವರ ಖಾತೆಗಳಿಗೆ ಜಮಾ ಆಯಿತು ಅಂದುಕೊಳ್ಳಬಹುದು. ಹೌದು, ಇನ್ನೂವರೆಗೂ ಹಣವನ್ನು ಬಂದಿಲ್ಲ ಅನ್ನೋ ಕಾಯ್ತಿರುವವರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಉಳಿದಂಥ 14 ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇನ್ನುವರೆಗೂ ಕೂಡ ಪಿಂಚಣಿದಾರರ ಹಣವನ್ನು ಕೂಡ ಬಂದಿಲ್ಲ ಅನ್ನೋರಿಗೆ ಕೂಡ ಸ್ನೇಹಿತರೆ ಕೆಲವರಿಗೆ ಮಾತ್ರ 1,500 ಹಣವನ್ನು ಜಮಾ ಮಾಡುತ್ತೇನಂತ. ಹೌದು, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲ್ಲ. ಉಳಿದಂಥ 14 ಜಿಲ್ಲೆಗಳಿಗೆ ಮಾತ್ರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ 1,500 ಹಣವನ್ನು ಜಮಾ ಆಗುತ್ತೆ ಮತ್ತು ಏನಾದರೂ ಸ್ನೇಹಿತರೆ ಕೆಲವು ಪಿಂಚಣಿದಾರರಿಗೆ ಮಾತ್ರ 2 ತಿಂಗಳಿನ ಪೆಂಡಿಂಗ್ ಹಣ 3,000 ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಸ್ನೇಹಿತರೆ, ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ.
ಸ್ನೇಹಿತರೆ, ಇದೀಗಲೇ ಬಂದಂಥ ರಾಜ್ಯ ಸರ್ಕಾರ ಕಡೆಯಿಂದ ನ್ಯೂ ಅಪ್ಡೇಟ್ ಮೂಲಕ ಸ್ನೇಹಿತರೆ ಇವತ್ತು ಜುಲೈ 12 ಆಗಿದೆ ಸ್ನೇಹಿತರೆ. ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಜುಲೈ 15ನೇ ತಾರೀಕು ಹಣವನ್ನು ಜಮಾ ಮಾಡುತ್ತಾರಂತೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಜುಲೈ 15ನೇ ತಾರೀಕು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವಲ್ಲೋ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತಾರಂತೆ. ಆದರೆ ಇವಾಗಲೇ ಕೊಟ್ಟಂಥ ಮಾಹಿತಿ ಪ್ರಕಾರ ಕೇವಲ ಉಳಿದಂಥ 14 ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಜಮಾ ಮಾಡಲು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಅದು ಕೂಡ ಜುಲೈ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡ್ತಾರಂತೆ ಮತ್ತು ಜುಲೈ 15ರ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಆಗುತ್ತೆ. ಆದರೆ ಉಳಿದ 14 ಜಿಲ್ಲೆಗಳಿಗೆ. ಆದರೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಕೊಟ್ಟಂಥ ಮಾಹಿತಿ ಪ್ರಕಾರ 14 ಜಿಲ್ಲೆಗಳಿಗೆ ಇವಾಗಲೇ ಹಣವನ್ನು ಜಮಾ ಆಗುತ್ತೆ. ಆದರೆ ಜುಲೈ 15ನೇ ತಾರೀಕಿನ ಒಳಗಡೆ ಕನ್ಫರ್ಮ್ ಆಗಿ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಉಳಿದಂತಹ 14 ಜಿಲ್ಲೆಗಳ ಹೆಸರೇನಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಮೊದಲೇ ಜಿಲ್ಲೆದಾಗಿ ಬಳ್ಳಾರಿ ಜಿಲ್ಲೆ, ಕೊಡಗು ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸ್ನೇಹಿತರೆ ಈ 14 ಜಿಲ್ಲೆಗಳಿಗೆ ಮಾತ್ರ ಪ್ರತಿಯೊಬ್ಬ ಪಿಂಚಣಿದಾರರ ಪೆಂಡಿಂಗ್ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಕಡೆಯಿಂದ. ಹೌದು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಸಿಕ್ಕಂಥ ಮಾಹಿತಿಯ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಇವಾಗಲೇ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಜುಲೈ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬ ಪಿಂಚಣಿದಾರರ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು. ಮತ್ತು ಸ್ನೇಹಿತರೆ, ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವುದೇ ರೀತಿ ನೀವು ಅಪ್ಡೇಟ್ ಬರಲಿ ನಿಮಗೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.